ಕೊಡಗು ಜಿಲ್ಲೆಯಲ್ಲಿ ಈ ಹಿಂದಿನಿಂದಲೂ ಕೂಡ ಕಾಡಾನೆ ಮಾನವ ಸಂಘರ್ಷಗಳು ನಡೆಯುತ್ತಲೇ ಇವೆ. ಈ ನಡುವೆ ಕೆಲ ವರ್ಷಗಳಿಂದ ಹುಲಿ, ಚಿರತೆ, ಕಾಡುಕೋಣ ಸೇರಿದಂತೆ ಹಲವಾರು ಪ್ರಾಣಿಗಳಿಂದ ಅಲ್ಲಿನ ಜನರು ಸಾಕಷ್ಟು ಸಮಸ್ಯೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಈಗ ಅಲ್ಲಿ ಮಂಗಗಳ ಹಾವಳಿ ಕೂಡ ಹೆಚ್ಚಾಗಿದೆ. ಇದರಿಂದ ಅಲ್ಲಿನ ರೈತರು ಸಾಕಷ್ಟು ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕಾಫಿ ತೋಟಗಳಲ್ಲಿ ಕಾಡಾನೆ ಜೊತೆ ಮಂಗಗಳ ಹಾವಳಿ. ಮಂಗಗಳನ್ನ ಓಡಿಸಲು ಕಾಫಿ ಬೆಳೆಗಾರರ ಹರಸಾಹಸ. ಗುಡ್ಡಗಾಡುಗಳಿಂದ ಕೂಡಿರುವ ಕೊಡಗು ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸುವ ಸೌಂದರ್ಯ ನಾಡು. ಆದರೆ ಈ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಕಾಡಾನೆ ಸೇರಿದಂತೆ ವನ್ಯ ಜೀವಿಗಳ ಹಾವಳಿ ಹೆಚ್ಚಾಗುತ್ತಲೇ ಇದೆ. ಹೀಗಿದ್ದರೂ ಇಲ್ಲಿನ ಜನರು ಕಾಫಿ, ಅಡಕೆ, ತೆಂಗು, ವಿವಿಧ ಹಣ್ಣು ಹಂಪಲುಗಳನ್ನು ಬೆಳೆದುಕೊಂಡು ಬದುಕು ನಡೆಸಿಕೊಂಡು ಬರುತ್ತಿದ್ದಾರೆ. ಕೆಲ ಬೆಳೆಗಳಲ್ಲಿ ಅರ್ಧ ಕಾಡಾನೆಗಳ ಪಾಲಾದ್ರೆ ಇನ್ನೂ ಕೆಲವು ಬೆಳೆಗಳು ಕಾಡುಕೋಣ, ಕಾಡು ಹಂದಿಗಳ ಪಾಲಾಗುತ್ತಿದೆ. ಅಳಿದು ಉಳಿದ ಬೆಳೆಗಳನ್ನ ತೆಗೆದುಕೊಂಡು ಜೀವನ ಸಾಗಿಸುವ ಸಮಯಕ್ಕೆ ಇದೀಗ ಹೊಸದೊಂದು ಸಮಸ್ಯೆಯನ್ನ ಎದುರಿಸುವಂತಾಗಿದೆ. ಅದುವೇ ಮಂಗಗಳ ಹಾವಳಿ. ಕೊಡಗಿನಲ್ಲಿ ಕಳೆದ ಕೆಲವು ವರ್ಷಗಳಿಂದ ನಿಧಾನಗತಿಯಲ್ಲಿ ಶುರುವಾದ ಮಂಗಗಳ ಹಾವಳಿ ಕೃಷಿ ಪ್ರಧಾನವಾದ ವಿವಿಧ ರೀತಿಯ ಫಸಲುಗಳನ್ನೇ ಜೀವನಾಧಾರವಾಗಿ ಕಂಡುಕೊಂಡಿರುವ ರೈತರು, ಬೆಳೆಗಾರರಲ್ಲಿ ಆತಂಕದೊಂದಿಗೆ ಪಡಿಪಾಟಲನ್ನು ಸೃಷ್ಟಿಸುವಂತೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಇದು ಭಾರೀ ಗಂಭೀರ ಸ್ವರೂಪ ಪಡೆಯುವುದರಲ್ಲಿ ಎರಡು ಮಾತಿಲ್ಲ ಎಂಬುದು ಕೃಷಿಕರ ಅನುಭವದ ಮಾತಾಗಿದೆ. ಸರ್, ಈಗ ಇತ್ತೀಚೆಗೆ ಮಾನವ ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ವಿಪರೀತವಾಗಿದೆ. ಬೆಳೆಗಾರರಿಗೆ ಒಂದು ಕಡೆ ಆನೆ ದಾಳಿಯಿಂದ ಬೆಳೆಗಳು ನಷ್ಟ ಆಗ್ತಾ ಇದೆ, ಮನುಷ್ಯರ ಜೀವಕ್ಕೂ ಕೂಡ ಹಾನಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮಂಗಗಳ ಕಾಟ ವಿಪರೀತವಾಗಿದೆ. ಈಗ ಫಸಲು ಬಂದು ಕೊಯ್ಲಿಗೆ ಆಗ್ತಕ್ಕಂಥ ಸಮಯ. ಈಗ ಮಂಗಗಳು ಬಂದು ಕಾಫಿ ಹಣ್ಣುಗಳನ್ನ ತಿಂದು ಗಿಡಗಳನ್ನೆಲ್ಲ ನಾಶ ಮಾಡ್ತಾ ಇದೆ ಒಂದು ಕಡೆ. ಕೊಡಗು ಜಿಲ್ಲೆಯಲ್ಲಿ ಹಣ್ಣು ಹಂಪಲು, ಗಡ್ಡೆ ಗೆಣಸುಗಳು, ಸೊಪ್ಪು ಯಥೇಚ್ಛವಾಗಿ ಸಿಗುತ್ತವೆ. ಹೀಗಾಗಿ ಮಂಗಗಳಿಗೆ ಕೊಡಗು ಸ್ವರ್ಗ ಎಂಬಂತಾಗಿದೆ. ಹಲಸು, ಬಾಳೆ, ಅಡಕೆ, ತೆಂಗು, ಕಿತ್ತಳೆ, ಸಪೋಟ, ಬಟರ್ ಫ್ರೂಟ್ ಸೇರಿದಂತೆ ವಿವಿಧ ರೀತಿಯ ಫಸಲುಗಳು ಮಂಗಗಳಿಗೆ ಆಹಾರವಾಗುತ್ತಿವೆ. ಜಿಲ್ಲೆಯ ಜನರ ಆರ್ಥಿಕತೆಯ ಬೆನ್ನೆಲುಬಾದ ಕಾಫಿ ಫಸಲನ್ನು ಮಂಗಗಳು ತಿನ್ನಲು ಶುರುವಿಟ್ಟುಕೊಂಡಿವೆ. ಕಾಡಾನೆಗಳನ್ನು ಓಡಿಸಲು ಪಟಾಕಿ ಸಿಡಿಸುತ್ತಿದ್ದ ಬೆಳೆಗಾರರು ಇದೀಗ ಮಂಗಗಳನ್ನು ಓಡಿಸಲು ಹರಸಾಹಸ ಪಡುತ್ತಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಏನು ರೈತ ವಿಭಾಗ ಇರ್ಬೋದು, ಸಾಮಾನ್ಯ ಜನ ಇರ್ಬೋದು, ಕೂಲಿ ಕಾರ್ಮಿಕರು ಇವತ್ತು ಬದುಕಲಾಗದಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಒಟ್ಟಾರೆ ಕಾಡು ಪ್ರಾಣಿಗಳು, ಆನೆಗಳಿದೆ, ಹುಲಿಗಳಿದೆ, ಚಿರತೆಗಳಿದೆ, ಕಾಡೆಮ್ಮೆಗಳಿದೆ. ಎಲ್ಲದಕ್ಕಿಂತನೂ ಕೂಡ ಮಿಗಿಲಾಗಿ ಇವತ್ತು ನಮ್ಮನ್ನು ಕಾಡಿಸ್ತಾ ಇರತಕ್ಕಂಥದ್ದು ಮಂಗಗಳ ಕಾಟ. ಮಂಗಗಳಿಂದ ಇವತ್ತೇನಾಗಿದೆ, ರೈತರು ಬೆಳೆದಿರತಕ್ಕಂಥ ಕೃಷಿ ಒಂದು ಕಡೆ ನಾಶ ಮಾಡ್ತಾ ಇರತಕ್ಕಂಥದ್ದು, ಹಣ್ಣು ಹಂಪಲುಗಳು ಮನೆಗಳಲ್ಲಿ ಇಟ್ಕೊಳ್ಳಿಕ್ಕೆ ಆಗದಿರತಕ್ಕಂಥ ಒಂದು ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗಿದೆ. ಕಾಫಿ ಫಸಲಿಗೆ ಬಂದಿರತಕ್ಕಂಥ ಕಾಫಿ ಹಣ್ಣನ್ನು ಪೂರ್ಣವಾಗಿ ತಿಂದು ಅದು ಅಂದರೆ ನೇಷನಲ್ ವೇಸ್ಟ್ ಮಾಡತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ವೇಸ್ಟ್ ಮಾಡ್ಲಿಕ್ಕಿರತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಒಟ್ನಲ್ಲಿ ಮಂಗಗಳು ಹಣ್ಣು ಹಂಪಲು ಫಸಲನ್ನ ಮಾತ್ರ ನಾಶ ಮಾಡ್ತಿಲ್ಲ, ಮನೆಯ ತಾರಸಿಗಳಲ್ಲಿ ಹೆಂಚುಗಳನ್ನು ಎಳೆದು ಹಾಕುವುದು, ವಿವಿಧ ಕಚೇರಿಗಳಿಗೂ ನುಗ್ಗಿ ಕುಚೇಷ್ಟೆ ಮಾಡುವುದು, ಶಾಲಾ ಕಾಲೇಜುಗಳ ಆವರಣಕ್ಕೆ ಲಗ್ಗೆ ಹಾಕುವುದು, ಇಂತಹ ಕೀಟಲೆಗಳು ನಿತ್ಯ ಸಾಮಾನ್ಯವಾಗುತ್ತಿವೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂಟಿ ಸಲಗದ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಅಲ್ಲಿನ ಜನರು ಭಯದಿಂದ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎನ್ಆರ್ಪುರ ತಾಲೂಕಿನ ಸಾಲೂರು ಬಳಿ ಅಬ್ಬರಿಸಿಕೊಂಡು ಆರ್ಭಟಿಸುತ್ತಾ ಓಡಿ ಬಂದ ಒಂಟಿ ಸಲಗದಿಂದ ಎಟಿಎಫ್ ಸಿಬ್ಬಂದಿ ಜಸ್ಟ್ ಮಿಸ್ ಆಗಿದ್ದಾರೆ. ಒಂಟಿ ಸಲಗ ಕಂಡು ಎಟಿಎಫ್ ಸಿಬ್ಬಂದಿ ಮರವೇರಿ ಕುಳಿತಿದ್ದಾರೆ. ಇದೇ ಮರದ ಕೆಳಗೆ ನಿಂತು ಒಂಟಿ ಸಲಗ ಸುತ್ತ ನೋಡಿದೆ. ಅದೃಷ್ಟವಶಾತ್ ಕಾಡಾನೆ ಎಟಿಎಫ್ ಸಿಬ್ಬಂದಿಯನ್ನ ನೋಡದೆ ಸುತ್ತ ನೋಡಿ ವಾಪಸ್ ಹೋಗಿದೆ. ಎಟಿಎಫ್ ಸಿಬ್ಬಂದಿಯ ಹಣೆ ಬರಹ ಗಟ್ಟಿ ಇದ್ದಿದ್ರಿಂದ ಆನೆ ಕಣ್ತಪ್ಪಿಸಿ ಬದುಕುಳಿದಿದ್ದಾರೆ. ಹೊಡಿ ಮರಕ್ಕೆ ಹೊಡಿ, ಈ ಕಡೆ ನನ್ನ ಕಡೆ ಹೊಡಿ ಮರಕ್ಕೆ.